ಹೇಳ್ಬಿಟ್ಟು ನಾನು ಅಂತಿಮ ವರ್ಷದ ಅರಣ್ಯ ವಿದ್ಯಾರ್ಥಿ. ನಾವು ಇವತ್ತು ಈ ಹೋರಾಟ ಮಾಡ್ತಿರೋ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ 2003ರಲ್ಲಿ ಕರ್ನಾಟಕ ಸರ್ಕಾರ 50% ರಿಸರ್ವೇಷನ್ RFO, ACF ಮತ್ತೆ DYRFO ಪೋಸ್ಟ್ಗಳಿಗೆ ತಂದಿತ್ತು. ತದನಂತರ 2012ರಲ್ಲಿ ಮತ್ತೆ ಅದನ್ನು RFO ಪೋಸ್ಟ್ನ 75%ಗೆ ತಂದಿದ್ರು. ತದನಂತರ 2018ರಲ್ಲಿ 75% RFO ಇರ್ತಕ್ಕಂಥ ರಿಸರ್ವೇಷನ್ನ 50ಕ್ಕೆ ತಂದಿದೆ. ಇದಾದ ನಂತರ ನಾವು ಮತ್ತೆ ನಮ್ಮ ಸೀನಿಯರ್ಸ್ ಎಲ್ಲರೂ 2024ರಲ್ಲಿ ನಾವು ಹೋರಾಟ ಅಂತ ಮಾಡಿರ್ತೀವಿ. ಇಲ್ಲೂ ಬಂದು ಮಾಡಿರ್ತೀವಿ, ಬೆಂಗಳೂರಲ್ಲೂ ಮಾಡಿರ್ತೀವಿ. ನಮ್ಮ ಈಶ್ವರ್ ಖಂಡ್ರೆ ಸಾಹೇಬರು ನಮಗೆ ಆಶ್ವಾಸನೆ ಕೊಟ್ಟಿದ್ರು, ನಾನೊಂದು ಕಮಿಟಿ ರಚನೆ ಮಾಡಿಬಿಟ್ಟು ನಿಮ್ಮ ಒಂದು ಪರಿಹಾರಕ್ಕೆ, ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಆದಾಗ್ಯೂ ಈಗ ಅರಣ್ಯ ಒಂದು ಈಶ್ವರ್ ಖಂಡ್ರೆಯಿಂದಾಗ್ಲಿಯೋ ಸರ್ಕಾರದಿಂದಾಗ್ಲಿಯೋ ಅಥವಾ ರಚಿಸಿದಂಥ ಸಮಿತಿಯಿಂದಾಗ್ಲಿಯೂ ಯಾವುದೇ ತರಹದ ಒಂದು ನಮಗೆ ಮಾಹಿತಿ ಅಥವಾ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕಿರೋದಿಲ್ಲ. ಆದ್ರಿಂದ ನಾವು ಇವತ್ತು ಈ ದಿನ ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೇವೆ. ಸ್ಟ್ರೈಕ್ ಇಲ್ಲಿಂದ 4-5 ದಿನದಿಂದ ಮಾಡ್ತಾ ಇದ್ದೇವೆ. ಇಲ್ಲಿಗೂ ನಮ್ಮ ಸರ್ಕಾರ ನಮಗೆ ಕಿವಿಗೊಟ್ಟು ಈ ನಮ್ಮ ಸಮಸ್ಯೆಗೆ ಪರಿಹಾರ ಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಬೆಂಗಳೂರಿಗೆ ಹೋಗಿ ಸ್ಟ್ರೈಕ್ ಮಾಡಬೇಕಂತ ಸಹ ಅಂದ್ಕೊಂಡಿದ್ವಿ. ಆದ್ದರಿಂದ ಸರ್ಕಾರ ನಮ್ಮನ್ನು ಅರಿತು, ನಮ್ಮ ಸಮಸ್ಯೆಯನ್ನು ಅರಿತು ಆದಷ್ಟು ಬೇಗ ನಮಗೆ ಪರಿಹಾರ ಕೊಡಬೇಕಂತೇಳಿ ಈ ಮಾಧ್ಯಮದ ಮೂಲಕ ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಮಾರುತಿ SN. ಮುಖ್ಯ ಉದ್ದೇಶ ಸ್ಟ್ರೈಕ್ ಮಾಡ್ತಿರೋದು ಯಾಕೆ ಅಂದರೆ ACF, DRFO ಮತ್ತು RFO ಹುದ್ದೆಗಳಿಗೆ ನೇರ ನೇಮಕಾತಿಯಲ್ಲಿ ಅರಣ್ಯ ಪದವಿಯನ್ನೇ ಕನಿಷ್ಠ ವಿದ್ಯಾರ್ಥಿಯನ್ನಾಗಿ ಮಾಡಬೇಕೆಂದು. ಈ ಹಿಂದೆನೂ ನಾವು ಸ್ಟ್ರೈಕ್ ಮಾಡಿದ್ವಿ 2024 ಕೂಡ. ಅವಾಗ ಅರಣ್ಯ ಮಂತ್ರಿಗಳು ಏನಂತ ಹೇಳಿದ್ರು, ನಮಗೆ ಈ ವಿಷಯದ ಬಗ್ಗೆ ನಾನು ಪರಿಹರಿಸ್ತೀನಿ ಅಂತ ಹೇಳಿದ್ರು. ಬಟ್ ಇವತ್ತಿನವರೆಗೂ ಅದು ಕಾರ್ಯರೂಪದಲ್ಲಿ ಬಂದಿಲ್ಲ. ಬೇರೆ ಫಾರ್ಮ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ನೋಡೋದಾದರೆ ಅವ್ರಿಗೆಲ್ಲ ಅವ್ರದೇ ಡಿಪಾರ್ಟ್ಮೆಂಟಲ್ಲಿ ಸೋಲ್ ಎಲಿಜಿಬಿಲಿಟಿ ಇದೆ. ಅವ್ರು ಕಲ್ತಂಥ ವಿದ್ಯೆಯನ್ನು ಅವರಿಗೆ ಉಪಯೋಗಿಸಲು ಒಂದು ಅವಕಾಶ ಇದೆ. ಬಟ್ ಫಾರೆಸ್ಟ್ರಿಯಲ್ಲಿ ಯಾಕೆ ಈ ಥರ ಆಗ್ತಾಯಿದೆ? ಯಾಕೆ ನಮ್ಮ ನ್ಯಾಯ ದೊರಕಿಸ್ತಿಲ್ಲ? ಪ್ಲೀಸ್, ಈ ಮೂಲಕ ನಾನು ಸರ್ಕಾರಕ್ಕೆ ಏನು ಮನವಿ ಮಾಡ್ತೀನಿ ಅಂತಂದರೆ ACF, DRFO ಮತ್ತು RFO ಹುದ್ದೆಗಳಿಗೆ ನೇರ ನೇಮಕಾತಿಯಲ್ಲಿ ಅರಣ್ಯ ಪದವಿಯನ್ನೇ ಕನಿಷ್ಠ ವಿದ್ಯಾರ್ಥಿಯನ್ನಾಗಿ ಮಾಡಿಕೊಡಿ. ಇದು ಎಲ್ಲ ವಿದ್ಯಾರ್ಥಿಗಳ ಕೂಗಾಗಿದೆ ಅರಣ್ಯಶಾಸ್ತ್ರದ. ಪ್ಲೀಸ್ ದಯವಿಟ್ಟು. ಭೂಮಿಕಾ. ನಾವು ಅರಣ್ಯಶಾಸ್ತ್ರ ಓದ್ತಿದ್ದು, ಅರಣ್ಯಶಾಸ್ತ್ರ ಸಂಬಂಧಿಸಿದ ವಿಷಯದಲ್ಲಿ ನಾವು ಕೆಲಸ ತಗೋಬೇಕಂತ ತುಂಬ ಆಸೆ ಇಟ್ಕೊಂಡು ನಾವು ಬಂದಿರ್ತೀವಿ. ಆದರೆ ನಮ್ಮ ಸರ್ಕಾರ ನಮ್ಮನ್ನು ಕೂಗನ್ನು ಕೇಳ್ತಾ ಇಲ್ಲ. ನಮಗೆ ಬರೀ ಆಶ್ವಾಸನೆ ಕೊಡ್ತಾ ಇದೆ, ನಮ್ಗೆ ಯಾವುದೇ ರೀತಿಯಂಥ ಆದೇಶ ಕೊಡ್ತಾ ಇಲ್ಲ. ನಾವೇನು ಮಾಡೋದು ಹೇಳಿ? ನಾವು ರಿಸರ್ವೇಷನ್ ತಗೊಂಡು ನಾವು ನಮ್ಮ ಅರಣ್ಯ ಡಿಪಾರ್ಟ್ಮೆಂಟಲ್ಲಿ ಜಾಬ್ ತಗೊಳ್ಳೋಣ ಅಂದರೆ ನಮ್ಮ ಸರ್ಕಾರ ನಮಗೆ ಕೊಡ್ತಾ ಇಲ್ಲ. ಅದನ್ನು ಬೇರೆ ಕಡಿಮೆ ಮಾಡ್ತಾಯಿದೆ, ಆಶ್ವಾಸನೆ ಕೊಡ್ತಾ ಇದೆ. ನಾವೇನು ಮಾಡೋದು ಹೇಳಿ? ನಾವು ಪ್ರತಿಯೊಂದು ವಿದ್ಯಾರ್ಥಿನೂ ಕೂಡ ಬಡ ಬ್ಯಾಕ್ಗ್ರೌಂಡಿಂದಲೇ ಬಂದಿರೋದು. ಅವನಿಗೋಸ್ಕರ ಒಂದು ಕನಸು ಹಿಡ್ಕೊಂಡು ಬಂದಿರ್ತಾರೆ ಇಲ್ಲಿಗೆ. ಅವ್ರ ಭವಿಷ್ಯ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇರೋಣ, ಏನಾರು ಒಂದು ಜಾಬ್ ಮಾಡೋಣ ಅಂತ. ಆದರೆ ನಮ್ಮ ಸರ್ಕಾರ ಅದನ್ನು ಕೇಳ್ತಾ ಇಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ತಗೊಳ್ಳೋಕ್ಕೆ ನಮಗೆ ಕೊಡ್ತಾ ಇಲ್ಲ. ಇದು ನಾವು ಏನು ಮಾಡೋಕ್ಕೆ? ಯಾರನ್ನ ಕೇಳೋದು ನಮ್ಮ ಕ್ವಶನ್ನ? ನಾವು ಎಷ್ಟು ಸತಿ ಕೇಳ್ತಾ ಇದ್ವಿ. 2012ರಿಂದ ಸ್ಟ್ರೈಕ್ ಮಾಡ್ತಾಯಿದ್ವಿ. ಸ್ಟ್ರೈಕ್ ಮಾಡ್ತಿದ್ವಿ, ನಮ್ಗೆ ಪ್ರತಿಫಲನೇ ಸಿಗ್ತಾ ಇಲ್ಲ. 100% ರಿಸರ್ವೇಷನ್ ಕೊಡ್ತಾ ಇಲ್ಲ. ಬೇರೆಯವರೆಲ್ಲ ನಮ್ಮ ಕೆಲಸವನ್ನು ತಗೊತಾರೆ. ನಮ್ಮ ಮದರ್ ಬ್ರಾಂಚಲ್ಲಿ ನಮ್ಮ ಕೆಲಸ ಇಲ್ಲ. ಇದನ್ನು ನಾವು ಏನು ಮಾಡೋದು? ಯಾರಿಗೆ ಕೇಳೋದು ಹೇಳ್ರಿ ಪರಿಸ್ಥಿತಿನ? ಪವನ್ GM, ದ್ವಿತೀಯ ವರ್ಷ ಅರಣ್ಯಶಾಸ್ತ್ರ.